ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕ್ರಿಕೆಟ್ ಅಭಿಮಾನಿಗಳು ತವರೂರಲ್ಲಿ, ಅದು ಕೂಡ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೇ ಮ್ಯಾಚ್ ನಡಿಬೇಕು, ಈ ಬಾರಿ IPL ಮ್ಯಾಚ್ಗಳು ಇಲ್ಲೇ ಆಗಬೇಕು ಅಂತ ಬಯಸಿದ್ರು. ಅದರಂತೆ ಮ್ಯಾಚ್ಗಳೆಲ್ಲ ಆಯ್ತು. ಬಟ್ ಮ್ಯಾಚ್ ಸಂದರ್ಭದಲ್ಲಿ ದುಷ್ಕೃತ್ಯಕ್ಕೆ ಪ್ಲಾನ್ ರೂಪುಗೊಂಡಿತ್ತ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. RCB ವರ್ಸಸ್ GT ಪಂದ್ಯದ ಸಂದರ್ಭದಲ್ಲಿ ದುಷ್ಕೃತ್ಯಕ್ಕೆ ಪ್ಲಾನ್ ರೂಪಿಸಲಾಗಿತ್ತ? ಯಾಕೆ ಮಾತು? ಆ ಕುರಿತ ಡೀಟೇಲ್ಸ್ ಇದೆ. ಚಿನ್ನಸ್ವಾಮಿಯಲ್ಲಿ RCB ವರ್ಸಸ್ GT ಮ್ಯಾಚ್ ವೇಳೆ ನಡೆದಿದ್ದ ದುಷ್ಕೃತ್ಯ. ಪಂದ್ಯಾವಳಿ ದಿನವೇ ಕಿಡಿಗೇಡಿಗಳು ನಡೆಸಿದ್ರ ದೊಡ್ಡ ಸಂಚು ಅನ್ನೋದು ಪ್ರಶ್ನೆ. RCB ವರ್ಸಸ್ GT ಮ್ಯಾಚ್ ದಿನ ಬೆಳಗ್ಗೆ ದಿಕ್ಕಿ ದೋಚದಂದಾಗಿತ್ತಂತೆ ಪೊಲೀಸರಿಗೆ. ಒಮ್ಮೆಲೆ ಒಂದಲ್ಲ ಎರಡಲ್ಲ 240 CCTVಗಳು ಆಫ್ ಆಗಿದ್ದು ಯಾಕೆ? ಅಷ್ಟೊಂದು CCTVಗಳನ್ನ ಸ್ವಿಚ್ ಆಫ್ ಮಾಡಿದ್ದು ಯಾರು? ಯಾವ ಉದ್ದೇಶಕ್ಕೆ? ತಕ್ಷಣ ಅಲರ್ಟ್ ಆದ ಪೊಲೀಸರು ಮಾಡಿದ್ದಾದ್ರೂ ಏನು ಅನ್ನೋದು ಪ್ರಶ್ನೆ ಇದೆ. ಗ್ಯಾರಂಟಿ ನ್ಯೂಸ್ ನಲ್ಲಿ IPL ಕುರಿತ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಚಿನ್ನಸ್ವಾಮಿ ಸ್ಟೇಡಿಯಂನ 240 CCTV ಫುಟೇಜ್ಗಳು ಆಫ್ ಅಂತೆ. ಉಪ ವಿತರಕ ಸಂಸ್ಥೆ ಸಿಬ್ಬಂದಿಯಿಂದಲೇ ಈ ದುಷ್ಕೃತ್ಯ ನಡೆದಿರುವ ಸಾಧ್ಯತೆ ಇದೆ. ಪ್ರವೇಶ ದ್ವಾರಗಳ CCTV, NVR ಎಲ್ಲವೂ ಕೂಡ ಆಫ್ ಆಗಿತ್ತಂತೆ. ಮಂಜುನಾಥ್ ಮತ್ತು ಅಬ್ದುಲ್ ಕಲಾಂ ಎಂಬ ಇಬ್ಬರಿಂದ ಈ ಕೃತ್ಯ ಆಗಿದೆ ಅನ್ನೋದರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಪಾಸ್ ಇಲ್ಲದೆ ನಿಷ್ಕ್ರಿಯಗೊಂಡ ಕಾರ್ಡ್ ಬಳಸಿ ಕ್ರೀಡಾಂಗಣಕ್ಕೆ ಕೆಲವರು ಪ್ರವೇಶ ಪಡೆದುಕೊಂಡಿದ್ದಾರೆ. NVR ಮತ್ತು ಫೈಬರ್ ಸಂಪರ್ಕಗಳನ್ನ ಕೂಡ ಕಡಿತಗೊಳಿಸಲಾಗಿತ್ತಂತೆ. ಅನಧಿಕೃತವಾಗಿ CCTV ಸರ್ವರ್ ರೂಮ್ ಅನ್ನ ಆರೋಪಿಗಳು, ಅಂದ್ರೆ ಈ ಕೃತ್ಯ ಎಸಗಬೇಕು ಅಂತ ಪ್ಲಾನ್ ರೂಪಿಸಿದ್ರಲ್ಲ, ಅವರೆಲ್ಲ ಕೂಡ ಪ್ರವೇಶ ಪಡೆದುಕೊಂಡಿದ್ದಾರೆ ಅಂತ. ಹಂಗಾಗಿ ಇಬ್ಬರಿಂದ CCTVಗಳು ಆಫ್. ಕೆಲವರು ಅಕ್ರಮವಾಗಿ ಈ ಚಿನ್ನಸ್ವಾಮಿ ಸ್ಟೇಡಿಯಂ ಅನ್ನ ಒಳ ಪ್ರವೇಶ ಮಾಡಿದ್ದಾರೆ ಅನ್ನುವಂತಹ ವಿಚಾರವನ್ನ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಯಾವುದೇ ಸಮಸ್ಯೆ ಬಾರದಂತೆ ನಮ್ಮ ಪೊಲೀಸರು ಕಾರ್ಯನಿರ್ವಹಿಸಿದ್ದಾರೆ. ಈ ಬಗ್ಗೆ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಘಟನೆಯನ್ನ ಬಹಳ ಗಂಭೀರವಾಗಿ ಪರಿಗಣಿಸಿದ್ದಾರಂತೆ ಪೊಲೀಸರು. ಹಂಗಾಗಿ ತನಿಖೆಯನ್ನ ಕೂಡ ತೀವ್ರಗೊಳಿಸಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನ 240 CCTV ಫುಟೇಜ್ಗಳು ಆಫ್ ಆಗತ್ತಂದ್ರೆ ಏನರ್ಥ? ಯಾವ ಉದ್ದೇಶ? ಸಹಜವಾಗಿ ಆತಂಕಕಾರಿ ವಿಚಾರ ಏನ್ ಗೊತ್ತಾ? ಈ ಹಿಂದೆ ಇದೇ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸಂಭ್ರಮಾಚರಣೆ ವೇಳೆ 11 ಜನ ಮೃತಪಟ್ಟರಲ್ಲ. ಅದನ್ನ ಯಾರು ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ರಾಜ್ಯದ ಇತಿಹಾಸದಲ್ಲಿ ಒಂದು ಕರಾಳ ದಿನ ಅದು. ಹಂಗಾಗಿ ಇಲ್ಲಿ ಮ್ಯಾಚ್ ನಡೆಸೋದಕ್ಕೆ ಅನುಮತಿನೇ ಸಿಗೋದಕ್ಕೆ ಬಹಳ ಒದ್ದಾಡಿದ್ದಾಯ್ತು. ಕ್ರೀಡಾಭಿಮಾನಿಗಳು ಬಹಳ ಆಸೆ ಪಟ್ಟು ಇಲ್ಲಿ ಮ್ಯಾಚ್ ಆಗ್ಲೇಬೇಕು ಅಂತ ಬಯಸಿದಾಗ ಒಂದಷ್ಟು ಷರತ್ತುಗಳನ್ನ ವಿಧಿಸಿ ಅಂತೂ ಇಂತೂ ಮ್ಯಾಚ್ ನಡೆಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಸರ್ಕಾರ. ಬಟ್ ಅದನ್ನ ಮೀರಿ ಕೂಡ ಕಿಡಿಗೇಡಿಗಳ ಕೈ ಚಳಕ ಇಲ್ಲ ಆಗುತ್ತೆ ಅಂತ ಅಂದ್ರೆ ಬಹಳ ಆತಂಕಕಾರಿ ವಿಚಾರ. ಎನಿವೆ, ನಮ್ಮ ಪೊಲೀಸರು ಈ ಪರಿಸ್ಥಿತಿಯನ್ನ ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಯಾವುದೇ ರೀತಿಯ ಸಮಸ್ಯೆಗಳು ಆಗದಂತೆ ಇಬ್ಬರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ದಾರೋ, ಯಾವ ಉದ್ದೇಶ ಇತ್ತೋ ಎಲ್ಲವನ್ನ ಕೂಡ ಪೊಲೀಸರು ತನಿಖೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಿರೀಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಗಿರೀಶ್, 10 ಸವಾಲುಗಳು ಅಂತಾರಲ್ಲ, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಆದ ಬಳಿಕ 11 ಜನರ ಸಾವಾದ ಬಳಿಕ ಮ್ಯಾಚ್ ನಡೆಯುತ್ತಾ ಇಲ್ವಾ, ಇಲ್ಲಿ IPL ಪಂದ್ಯಾವಳಿ ಆಗುತ್ತಾ ಇಲ್ವಾ ಅನ್ನುವಂತಹ ಕುತೂಹಲ ಇತ್ತು. ಎನಿವೆ, ಷರತ್ತುಗಳನ್ನ ವಿಧಿಸಿ ಮ್ಯಾಚ್ ನಡೆಸೋದಕ್ಕೆ ಅನುಮತಿ ಕೊಟ್ಟರು ಕೂಡ ಇಷ್ಟೆಲ್ಲ ಭದ್ರತೆಯ ಮಧ್ಯದಲ್ಲೂ ಕೂಡ ಯಾರೋ ಕಿಡಿಗೇಡಿಗಳು ಕೈ ಚಳಕ ತೋರಿಸ್ತಾರೆ ಅಂದ್ರೆ ಏನರ್ಥ? ಯಾವ ಉದ್ದೇಶ? ಏನಾಗ್ತಾ ಇದೆ ಅಂತ? ಯಾವುದೇ ರೀತಿಯ ಅವಘಡ ಆಗ್ತಿಲ್ಲ. ಆದ್ರೆ ಆಘಾತ ಪರಿಸ್ಥಿತಿ ಒಂದು ದೇಶ ಬೆಳಕಿಗೆ ಬಂದಿದ್ದಾರೆ ಹೇಳ್ಬೇಕು. ಅದರಲ್ಲಿ ಅಬ್ದುಲ್ ಕಲಾಂ ಇದ್ದಾರೆ. ಮಾಡುವುದಕ್ಕೆ ತುಂಬಾ ಹೇಳ್ಬೇಕು. ಇಬ್ಬರು ಆರೋಪಿಗಳಿದ್ದಾರೆ. ಇದರ ಬಗ್ಗೆ ಹೇಳೋದಾದ್ರೆ, ಈ ಹಿಂದೆ ಏನೊಂದು IPS ಉಪ ವಿತರಕ ಕಂಪನಿ ಇದೆ, ಅಲ್ಲಿ ಸಿಬ್ಬಂದಿಗಳ ಕೆಲಸವನ್ನ ಮಾಡ್ತಾ ಇದ್ರು. ಅಲ್ಲಿ ಅವರಿಗೆ ಅದೇ ರೀತಿ ಅಲ್ಲಿನ ಆಡಳಿತ ನೀಡಲಿಕ್ಕೆ ಯಾವುದೇ ಒಂದು ವಿಚಾರಕ್ಕೆ ಭಿನ್ನಾಭಿಪ್ರಾಯ ಆಗಿತ್ತು. ಆ ಒಂದು ಭಿನ್ನಾಭಿಪ್ರಾಯಕ್ಕೆ ಅವರನ್ನ ಕೆಲಸದಿಂದ ವಜಾ ಮಾಡಲಾಗುತ್ತೆ. ಆದ್ರೆ
ಅವರ ಬಳಿಯಿಂದ ಐಟಿ ಕಾರ್ಡ್ಗಳನ್ನ ಪಡೆದುಕೊಂಡು ಅದರ ವಿಸ್ತೀರ್ಣವಾದ ಐಟಿ ಕಾರ್ಡ್ಗಳನ್ನು ಪಡೆದುಕೊಂಡು ಅವರು ಕ್ಲಿಯರ್ ಆಗಿ ಕೇಳಿಸ್ತಾ ಇಲ್ಲ. ಮತ್ತೊಮ್ಮೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ, ಮತ್ತಷ್ಟು ತಮ್ಮಿಂದ ಮಾಹಿತಿನ ಪಡ್ಕೊಳ್ತೀವಿ. ಇದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಈಗ ಲಾಸ್ಟ್ ಮ್ಯಾಚ್ ಏನಾಯ್ತಲ್ಲ, RCB ವರ್ಸಸ್ GT, ಆ ಪಂದ್ಯಾವಳಿ ನೋಡೋದಕ್ಕೆ ಸಾಕಷ್ಟು ಜನ ಅಭಿಮಾನಿಗಳು ಬಹಳ ಕಾತ್ರದಿಂದ ಒಳಗಡೆ ಪ್ರವೇಶ ಪಡ್ಕೊಂಡಿದ್ರು. ಬಟ್ ಆ ಅಭಿಮಾನಿಗಳ ಮಧ್ಯದಲ್ಲೇ ಕೆಲ ಕಿಡಿಗೇಡಿಗಳು ಕೂಡ ತಮ್ಮ ಕೈ ಚಳಕ ತೋರಿಸಿದ್ದಾರೆ ಎನ್ನುವಂಥ ಆತಂಕಕಾರಿ ವಿಚಾರ ಈಗ ಬೆಳಕಿಗೆ ಬರ್ತಾ ಇದೆ. ಕಾರಣ ಇಷ್ಟೇ, ಯಾವುದೇ ರೀತಿಯ ಸಮಸ್ಯೆ ಆಗಬಾರದು, ಯಾವುದೇ ರೀತಿಯ ಅನಾಹುತಗಳು ಸಂಭವಿಸಬಾರದು ಅನ್ನೋ ಕಾರಣಕ್ಕೆ ಈ ಬಾರಿ ಪೊಲೀಸ್ ಇಲಾಖೆ ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನು ಮಾಡಿಕೊಂಡಿತ್ತು. ಭದ್ರತೆಯ ದೃಷ್ಟಿಯಿಂದ ಇರಬಹುದು, ಜೊತೆಗೆ ಅಭಿಮಾನಿಗಳು ಒಳಗಡೆ ಹೋಗೋದಿರಬಹುದು, ಎಕ್ಸಿಟ್ ಗೇಟ್, ಇಲ್ಲೆಲ್ಲ ಕೂಡ ಅತಿ ದೊಡ್ಡಿನ ಭದ್ರತೆ ಮತ್ತು ವ್ಯವಸ್ಥೆಯನ್ನು ಕಲ್ಪಿಸಿದ್ರು ಕೂಡ ಇದರ ಮಧ್ಯದಲ್ಲಿ ಯಾರೋ ಕಿಡಿಗೇಡಿಗಳು CCTV ಫುಟೇಜ್ ಇರುವಂತಹ ರೂಮ್ಗಳಿಗೆ ಎಂಟ್ರಿ ಆಗ್ತಾರೆ, ಕೆಲ CCTV ಆಫ್ ಮಾಡ್ತಾರೆ, ಇನ್ಯಾವುದೋ ಎಕ್ಸ್ಪೈರ್ ಆಗಿರುವಂತಹ ಪಾಸ್ಗಳನ್ನು ಹಿಡ್ಕೊಂಡು ಬಂದು ಕಿಡಿಗೇಡಿಗಳು ಒಳಗಡೆ ಹೋಗ್ತಾರೆ. ಇಂಥದ್ದೆಲ್ಲ ಘಟನೆ ಆಗಿ ಹೋಗಿದೆ ಅಂತ ಪೊಲೀಸರ ಗಮನಕ್ಕೆ ಇದು ಬರ್ತಾ ಇದ್ದಂತೆ ಯಾರು ಇದನ್ನ ಮಾಡಿದ್ದು ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ ಮುಂದಾಗಿದ್ದಾರೆ. ಇಬ್ಬರು ಇದರಲ್ಲಿ ಶಾಮೀಲಾಗಿದ್ರ ಬಗ್ಗೆ ಮಾಹಿತಿ ಇದೆ. ಇಬ್ಬರ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡು ಈ ಪ್ರಕರಣವನ್ನ ಬಹಳ ಗಂಭೀರವಾಗಿ ಪರಿಗಣಿಸಿರುವಂತಹ ನಮ್ಮ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಇಬ್ಬರೇ ಇದ್ದಾರಾ, ಇನ್ಯಾರಾದ್ರೂ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರಾ, ಬೇರೆ ಉದ್ದೇಶ ಇಟ್ಕೊಂಡು ಒಳಗಡೆ ಬಂದಿದ್ರಾ, ಬೇರೆ ಉದ್ದೇಶ ಇಟ್ಕೊಂಡು CCTV ಕ್ಯಾಮೆರಾಗಳನ್ನ ಆಫ್ ಮಾಡಿದ್ರಾ, ಈ ಎಲ್ಲ ಆಯಾಮಗಳಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ.